ಎಸ್ ಸರ್, ಕಾಗದ ಕಾಗದ ವೀರೇಶ್ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಜೊತೆಗೆ ತುಂಬ ಚೆನ್ನಾಗಿ ಓಡ್ತಿದೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರದೀಪ್ ವರ್ಮಾ ಅವರು ಈಸ್ ಹೀರೋ ಆಫ್ ದ ಫಿಲ್ಮ್. ಯಾಕೆಂದರೆ ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಸೀನಲ್ಲೂ ನಿಮ್ಮನ್ನ ವಿಜೃಂಭಣೆಯಿಂದ ಪಾಸ್ಔಟ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಮ್ಯೂಸಿಕ್ ಕಾರಣ. ಅಂಡ್ ಅಗೇನ್ ಇನ್ನೊಬ್ರು ಹೀರೋ ಇದ್ದಾರೆ, ಅವ್ರು ಬಂದು ವಿನಸ್ ನಾಗರಾಜ್ ಮೂರ್ತಿ ಅವರು ಇವತ್ತು ಕಾರಣಾಂತರ ಬೇರೆ ಶೂಟ್ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಒಂದು ಹಾಗೆ ಇಲ್ಲಿದ್ದಾರೆ ನೋಡಿ ಇವರಿಬ್ರು, ಇಲ್ಲಿ 3 ಜನ ಇದ್ದಾರೆ ಆ್ಯಕ್ಚುಲಿ. ಇಲ್ಲಿ ನೋಡಿ 3 ಜನ. ಇಲ್ಲಿ ನಮ್ಮ ವಿನೂತನ್ ಅವರು ಅಂದರೆ ಖಲೀಲ್ ಪಾತ್ರ ಮಾಡಿರುವಂಥವ್ರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಹಾಗೆ ನಮ್ಮ ಭಾಷಾಬಾಯಿ ಕ್ಯಾರೆಕ್ಟ್ರು ತುಂಬ ದಿನಗಳ ಕಾಲ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ ಮಾಡಿದ್ದಾರೆ. ಧನ್ಯವಾದಗಳು, ಥ್ಯಾಂಕ್ ಯು. ಅಂಡ್ ಎಷ್ಟು ಜನ ಹೊಡಿತಾರೋ ನಾಳೆಯಿಂದ ನೋಡೋಣ. ಉಸ್ಮಾನ್ ಮಲಿಕ್ ಪಾತ್ರ ಮಾಡಿದ್ದಾರೆ, ಅವರು ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಾಗದ ತಂಡನ ಪ್ರೋತ್ಸಾಹ ಮಾಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅಂದರೆ ಏನಂದರೆ ಒಂದು ಚಾಲೆಂಜಿಂಗ್ ಕತೆ ಸರ್. ಆ್ಯಕ್ಚುಲಿ ಒಂದು ಥ್ರೆಡ್ ಅಂತ ಬಂದಾಗ ಅರುಣ್ ಸರ್ ಒಂದು ಈ ಥರದೊಂದು ಜಾತಿ ಇದ್ರ ಮೇಲೆ ಮಾಡೋಣ ಅಂತ, ಧರ್ಮದ ಮೇಲೆ ಮಾಡೋಣ ಅಂತಂದಾಗ ಅದಾದ ನಂತರ ಇಟ್ಸ್ ಅ ಚಾಲೆಂಜಿಂಗ್ ಪ್ರೋಸೆಸ್. ಅದು ಯಾಕೆ ಆಗಲ್ಲ ಅಂತ ಅನ್ನೋದನ್ನು ನಾವು ಇಟ್ಕೊಂಡು ಹೋಗೋದೇ ನಮ್ಮ ಟೀಮ್ನ ಇದಾಗಿತ್ತು. ಹಾಗಾಗಿ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಇಂಟ್ರೆಸ್ಟಿಂಗಾಗಿ ಬಂತು. ಅಂಡ್ ಅಗೇನ್ ಪ್ರತಿಯೊಂದು ಸೀಕ್ವೆನ್ಸ್ಗಳು ಅಂಡ್ ಎಷ್ಟೋ ನೀವು ನೋಡ್ಬೋದು, ಎಷ್ಟೋ ಹೇಳಕ್ಕೆ ಎದುರು ಇರುವಂಥ ಒಂದಷ್ಟು ಸಮಾಜದ ವಿಷಯಗಳನ್ನ ನಾವು ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ. ಹಾಗೆ ಇನ್ನೆಷ್ಟು ಹೆಚ್ಚು ಮುಂದಿನ ಸಿನಿಮಾಗಳಲ್ಲಿ ತೋರಿಸ್ತೀವಿ. ಎಸ್ ಸರ್. ಸರ್ ಜನ ಬರ್ಬೇಕಲ್ಲ ಸರ್, ಎಲ್ಲರ ಥರ ಮಾಡಿಬಿಟ್ರಿ. ಆ್ಯಂಡ್ ಅಗೇನ್ ಇಟ್ಸ್ ಎ ಡಿಫ್ರೆಂಟ್ ಒಂದು ಏನಂದರೆ ಸರ್, ನಮ್ಗೆ ಅನಿಸಿದ್ದೇನು ಅಂದರೆ ನಾವು ಸ್ಕ್ರಿಪ್ಟ್ ವರ್ಷನ್ ಅಂತ ಬಂದಾಗ ಸ್ಟಾರ್ಟಿಂದ ಎಂಡ್ವರೆಗೂ ಒಂದು ಕಂಪ್ಲೀಟ್ ಒಂದು ಕಾದಂಬರಿ ಸ್ಟೈಲಲ್ಲಿ ಇರಬೇಕು ಅಂತ ಅನ್ನೋದು. ಹಾಗೆ ಅದಕ್ಕೋಸ್ಕರನೇ ಈ ಥರದೊಂದು ಕ್ಲೈಮ್ಯಾಕ್ಸ್ನ ನಾವು ಇದು ಮಾಡಿದ್ವಿ. ಆ್ಯಂಡ್ ನೋಡಿ ಎಲ್ಲವೂ ಒಂದು ಪ್ರತಿಯೊಂದು ಪಾತ್ರಗಳು ಒಂದು ಎಂಡ್ ಅಂತ ಅನ್ನೋದು ಇರಬೇಕು ಅಂತ ಅನ್ನೋದಕ್ಕೋಸ್ಕರ ನಾವು ಮಾಡಿದ್ವಿ ಸರ್. ಖಂಡಿತ ಸರ್, ಖಂಡಿತ. ಟೆಕ್ನಿಕಲ್ ಟೀಮ್ ಮತ್ತು ಕಾಸ್ಟಿಂಗ್ ಕ್ರೂ ಇಬ್ಬರೂ ಕೂಡ ಕುಸ್ತಿ ಮಾಡಿದ್ದಾರೆ ತೆರೆ ಮೇಲೆ. ನಿಮಗೂ ಗೊತ್ತೋದು, ಕುಸ್ತಿ ಮಾಡಿದ್ದಾರೆ. ನಾವು ಮೇಲ ನೀವು ಮೇಲ, ನಾವು ಮೇಲ ನೀವು ಮೇಲ ಅಂತ ಆ ಥರ ಹೋಗಿದೆ. ಹಾಗಾಗಿ ಆ ಒಂದು ಕಂಪ್ಲೀಟ್ ಇವಾಗ ಔಟ್ಪುಟ್ನ ನೀವು ನೋಡ್ತಾ ಇರೋದು. ಹಾಗೆ ಎರಡೂ ವರ್ಗನೂ ಅಷ್ಟೇ. ತಾಂತ್ರಿಕ ವರ್ಗದಲ್ಲಿ ಪ್ರದೀಪ್ ವರ್ಮ ಅವರ ಅತ್ಯದ್ಭುತವಾದಂಥ ಮ್ಯೂಸಿಕ್ಕು, ಮತ್ತು ವಿನಸ್ ನಾಗರಾಜ್ ಮೂರ್ತಿ ಅವರ ಕ್ಯಾಮ್ರಾ ವರ್ಕು, ಹಾಗೆ ನಮ್ಮ ಇಡೀ ತಂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಕಂಪ್ಲೀಟ್ ಹಗಲು ರಾತ್ರಿ ಶ್ರಮ ವಹಿಸಿದ್ದಾರೆ ಒಂದು. ಹಾಗೇನು ಸರ್ ಅತ್ಯದ್ಭುತವಾದಂಥ ಪ್ಯಾಷನೇಟೆಡ್ ಪ್ರೊಡ್ಯೂಸರ್. ಯಾಕೆಂದರೆ ನಾವೇನೇ ಬರಿಬೋದು, ನಾವೇನೇ ಸೆಟ್ಟಲ್ಲಿ ಇದು ಮಾಡ್ಬೋದು, ಬಟ್ ಆದರೆ ಅದನ್ನ ಈ ಮಟ್ಟಕ್ಕೆ ಒಂದು ಇಲ್ಲಿ ತನಕ ತಂದು ರೀಚ್ ಮಾಡೋದಿದೆಯಲ್ಲ, ಅದೆಲ್ಲವೂ ಕೂಡ ಅವರ ಹೆಗಲ ಮೇಲೆ ಹಾಕೊಂಡು ಎಷ್ಟು ಅದ್ಭುತವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾದ ಯಾವ ಒಂದು ಭಾಗದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ಥರ ನೋಡಿಕೊಂಡ್ರು. ಹಾಗಾಗಿ ನಾನು ಖಂಡಿತ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಅರುಣ್ ಸರ್. ಸರ್ ಆ ಥರ ಅಂದ್ಕೊಂಡವ್ರನ್ನ ಅಲ್ಲೇ ನೋಡಲಿ ಸರ್, ಇನ್ನೇನು ಅವ್ರನ್ನ ಕರೆಯೋಕ್ಕಾಗಲ್ಲ. ಥಿಯೇಟ್ರಿಗೆ ಬರುವಂಥ ಆಡಿಯನ್ಸ್ ಇವತ್ತಿಗೂ ಇದ್ದಾರೆ ಖಂಡಿತ. ಅದಕ್ಕೋಸ್ಕರನೇ ಭಾಳಷ್ಟು ದೊಡ್ಡ ಕಲೆಕ್ಷನ್ಸ್ ಸಿನಿಮಾಗಳಾಗ್ತಾ ಇರೋದು. ಖಂಡಿತ ಇದು ಸಿನಿಮಾನೂ ಕೂಡ ಥಿಯೇಟ್ರಲ್ಲಿ ತುಂಬ ದೊಡ್ಡ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಥಿಯೇಟ್ರಲ್ಲಿ ನೋಡಿ ಸರ್, ಒಂದಷ್ಟು ವಿಚಾರಗಳನ್ನ ಟೆಕ್ನಿಕಲಿ ನಾವು ಹೇಳೋದಾದರೆ, ಒಂದಷ್ಟು ಸೀಕ್ವೆನ್ಸ್ಗಳನ್ನ ನಾವು ಥಿಯೇಟ್ರಿಕಲಿ ನಾವು ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಕೆಲವೊಂದು ಸಿನಿಮಾಗಳಿರುತ್ತಲ್ಲ, ಕಾಗದ ಕೂಡ ಆ ಥರದ್ದೇ ಒಂದು ಸಿನಿಮಾ. ಯಾಕೆ ಟೆಕ್ನಿಕಲಿ ನಾವೆಲ್ಲೂ ಕೂಡ ಬ್ಯಾಕ್ ಸ್ಟೆಪ್ ಇಟ್ಟಿಲ್ಲ, ಎಲ್ಲದರಲ್ಲೂ ಕೂಡ ಒಂದು ಅಪ್ಪರ್ ಎಂಡಲ್ಲಿ ಇಟ್ಕೊಂಡು ಹೋಗಿರೋದ್ರಿಂದ ದಯವಿಟ್ಟು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇರೆ, ನಿಮಗೆ ಖಂಡಿತ ನೀವು ಮೊಬೈಲಲ್ಲಿ ಅಥವಾ ಇದರಲ್ಲಿ ನೋಡೋದು ಬೇರೆ ಎಕ್ಸ್ಪೀರಿಯನ್ಸ್. ಅದಕ್ಕೆ ಹಂಗಾಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ. ಓ ಟಿ ಟಿಯಲ್ಲಿ ನೋಡೋರು ಥಿಯೇಟ್ರ್ ಫೀಲ್ನ ಮಿಸ್ ಮಾಡ್ಕೊಳ್ತಾರೆ. ಹೌದು. ಇನ್ನೊಂದೇನಂದ್ರೆ ನಮ್ಗೆ ಅನ್ಸಲ್ವಾ ಸರ್, ಈಗ ಥಿಯೇಟರ್ ಫಿಲಮ್ ಗೆದ್ರೆ ಮತ್ತೆ ನೀವು ಇನ್ನೊಂದು ಫಿಲಮ್ ಮಾಡ್ಬೋದು. OTT-ನಲ್ಲಿ ಎಷ್ಟು ಸೆಲೆಕ್ಷನ್ ಆಗುತ್ತೆ. ಹೌದು. ಹೌದು, ಈಗಾಗಲೇ ನಾಯಕ ನಟರಾಗಿದ್ದೀರಾ. ಹೌದು. ನಮ್ಮ ಫಿಲಮ್ನ ಹಳೆ ಸಿನಿಮಾ ಅಮೆಝಾನ್ ಪ್ರೈಮ್ ಅಂತ. ಹೌದು. ನಮ್ಮ ಒಂದು ಅನುಭವ ಹೇಳ್ಬೋದು. OTT ಬಗ್ಗೆನೇ ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿರೋ. ಇಲ್ಲ, OTT ಸರ್ ಏನಂದ್ರೆ ಇಲ್ಲಿ ಸರ್ ಸಂಪೂರ್ಣ ಇದು ಎಲ್ಲವೂ ಕೂಡ ಅಂದರೆ ಥಿಯೇಟರ್ ಆಗಿರ್ಬೋದು, OTT ಆಗಿರ್ಬೋದು, ಎಲ್ಲ ಮಾಧ್ಯಮಕ್ಕೂ ಕೂಡ ಕಲೆಯ ಒಂದು ಪ್ರಭೇದಗಳೇ. ಎಲ್ಲವೂ ಕೂಡ ಜನರಿಗೆ ರೀಚ್ ಆಗಬೇಕು ಅಂತ ಅನ್ನೋಂಥ ಒಂದೊಂದು ಬೇರೆ ಬೇರೆ ಮಾರ್ಗಗಳಷ್ಟೇ. ಅದು ಅದರದೇ ಆದಂಥ ಒಂದಷ್ಟು ಜೋನರ್ಗಳಿರುತ್ತೆ, ಇದರದೇ ಆದಂಥ ಒಂದಷ್ಟು ಜೋನರ್ಗಳಿರುತ್ತೆ. ಎರಡಕ್ಕೂ ಕೂಡ ಅಷ್ಟೇ. ಎಷ್ಟೋ ಕ್ರೈಮ್ ಥ್ರಿಲ್ಲರ್ಗಳನ್ನ ನೀವು OTT-ಯಲ್ಲಿ ನೋಡ್ತಾ ಇದ್ದಾಗ ಅನಿಸುತ್ತೆ ಆ ಥರ. ಇದು ಕಂಪ್ಲೀಟ್ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋದು ಎಲ್ಲ ಇರೋದ್ರಿಂದ ನೀವು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಅಂತ ನಂದಕ್ಕೆ ಬಂದೆ ಅಷ್ಟೇ.